ನಾನು ರೈತರಿಗೆ ಹೇಳೋದು ಇಷ್ಟೇ, ನೀವು ಒಂದು ದುಡ್ಡು ಬಗ್ಗೆ ಯೋಚನೆ ಮಾಡಿದ್ರೆ ನಾವು ದನಗಳು ಉಳಿಸ್ಕೊಳಕ್ಕಾಗಲ್ಲ. ದನಗಳನ್ನ ಚೆನ್ನಾಗಿ ಬಂಡವಾಳ ಹಾಕಿರೋ ದನ ಉಳಿಸ್ಬೇಕು ಅಂದರೆ ಅದು ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ, ಮತ್ತೊಂದಾದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಫೀಡ್ ಕೊಡುವ. ಆವಾಗ ಬ್ರೀಡು ಚೆನ್ನಾಗಿರ್ತವೆ, ದನಗಳು ಚೆನ್ನಾಗಿರ್ತವೆ. ಇವರೇನೋ ಕೊಡ್ತಾರೆ ಅಂತ ಹೋದ್ರೆ ಗುಣಮಟ್ಟ ಚೆನ್ನಾಗಿಲ್ಲದೆ ಇರೋದೇನಾದ್ರು ದನಗಳಿಗೆ ಹಾಕಿದ್ರೆ ನಾವು ರೈತರು ಹೈನುಗಾರಿಕೆಯಲ್ಲಿ ಮುಂದೆನೂ ಬರೋಕ್ಕಾಗಲ್ಲ, ಮತ್ತು ಯಾವುದೇ ಕಾಲಕ್ಕೂ ಅದು ಸಕ್ಸಸ್ ಅಂತೂ ಆಗೋಕ್ಕಾಗಲ್ಲ. ಇವ್ರಿಗೆ ದನಗಳ ಆರೋಗ್ಯ ಬೇಡ, ದನಗಳದ್ದು ಹಿತರಕ್ಷಣೆ ಕಾಯೋದು ಬೇಡ. ಇವ್ರಿಗೆ ಯಾವಾಗ್ಲೂ ಒಳ್ಳೆ ಡಿಗ್ರಿ ಬರಬೇಕು, ಒಳ್ಳೆ ಫ್ಯಾಟ್ ಬರಬೇಕು. ಇವ್ರಿಗೆ ಎಲ್ಲ ಥರ ಹಾಲಲ್ಲಿ ಗುಣಮಟ್ಟ ಬೇಕು. ಇವ್ರು ಕೊಡೋದು ಮಾತ್ರ ಗುಣಮಟ್ಟ ಇರೋಲ್ಲ. ಇವರು ಕೊಡೋದೆಲ್ಲ ಲೋ ಕ್ಲಾಸು. ಇವ್ರು ಎಕ್ಸ್ಪೆಕ್ಟ್ ಮಾಡೋದು ರೈತರ ಹತ್ರ ಎಲ್ಲ ಟಾಪ್ ಆ್ಯಂಡ್ ಟಾಪಾಗಿರಬೇಕು, ಎಲ್ಲ ಫ್ಯಾಟ್ ಮೇಲೆ ದುಡ್ಡು, ಎಲ್ಲ ಇವ್ರಿಗೆ ಹೆಂಗೆ ಬೇಕು ಹಂಗೆ. ಏಕೆಂದರೆ ಇವರು ಲಾಭ ಮಾಡಬೇಕಲ್ಲ, ಇಲ್ಲಾಂದ್ರೆ ಏನು ಹೊಡೆಯೋಕ್ಕಾಗಲ್ವಲ್ಲ ರೈತರ ಹತ್ರ. ಅದಕ್ಕೆ ಇವ್ರಿಗೆ ಎಲ್ಲ ಥರನೂ ಗುಣಮಟ್ಟದಲ್ಲಿ ಬೇಕು ರೈತರ ಹತ್ರ. ಆದರೆ ರೈತರು ಕೊಡೋದು ಮಾತ್ರ ಇವರು ಇಷ್ಟೇ. ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಫ್ಯಾಟ್ ಮೇಲೆ 1 ಲೀಟ್ರು ಕೊಡ್ತಾ ಇರೋದು ಇವರು 35 ರೂಪಾಯಿ. ಅದರಲ್ಲೂ ಫ್ಯಾಟು, ಡಿಗ್ರಿ, SNF ಎಲ್ಲ ಥರ ಚೆಕ್ ಮಾಡ್ಕೊಂಡು ಕೊಟ್ಟು ಇವರು ರೈತರು ಜೀವ ಹಿಂಡ್ತವ್ರೆ. ಜೊತೆಗೆ ದನಗಳಿಗೆ ಒಳ್ಳೆ ಕ್ವಾಲಿಟಿ ಫೀಡ್ ಅಂತೂ ಕೊಡ್ತಾನೆ ಇಲ್ಲ. ನೋಡ್ಗುರು, ಇದು ಇಲ್ಲಿ ಹತ್ರ ಕಡೆ ಇದೇನು ಫೀಡ್ ಕುಲನಗುರು, ಇದು ಏನೇನು ಹೆಂಗೆ ತೇಲ್ತದೆ. ಈ ಸ್ಮೆಲ್ಗಳು ನೋಡಿದ್ರು ದನ ತಿನ್ನೋಂಗೆ ಐತೆ ಇದರಲ್ಲಿ ಏನಾರು. ಇವ್ರು ಅದೇನೋ ಬೇಕು ಅಂತ ಮಾಡ್ತಿದ್ದಾರೋ, ಇಲ್ಲ ಅಂದರೆ ದನಗಳು ಸಾಯಿಸ್ಬೇಕು ಅಂತ ಮಾಡ್ತಿದ್ದಾರೋ, ಆ ದೇವರೇ ಬಲ್ಲ ಇದರಲ್ಲಿ. ನಾವು ದುಡ್ಡು ಕೊಟ್ಬಿಟ್ಟು 40-50 ಮೂಟೆ ಹಾಕ್ಸ್ಕೊಳ್ಳೋದು, ಇವ್ರು ಇಂಥ ಕೆಲಸಗಳು ಮಾಡೋದು. ಅದೇ ನೋಡಿದ್ರು ಈ ಪ್ರೈವೇಟ್ ಫೀಡ್ ನೋಡಿದ್ರು ಯಾವ ಥರ ಐತೆ. ರೈತರುಗಳ್ಗೇನಿಲ್ಲ, ಅವ್ರು 50-100 ರೂಪಾಯಿ ಜಾಸ್ತಿ ತಗೊಳ್ಳಿ, ಬೇಜಾರಿಲ್ಲ, ಏನೇನೋ ಕಳ್ದಾರಂತ. ಇದರಿಂದ ಏನು ಲಾಭ ಇಲ್ಲ ಹಸ್ಗಳು ಸಾಕೋದ್ರಲ್ಲಿ. 2 ಲೀಟ್ರು ನೀರಿಗೆ 40 ರೂಪಾಯಿ ಕೊಟ್ಟು ತಗೋತಾರೆ, 1 ಲೀಟ್ರ್ ಹಾಲಿಗೆ 30 ರೂಪಾಯಿ ಕೊಟ್ಟು ಇವ್ರು ಡೈರಿಯವ್ರು ತಗೋತಾರೆ. ಇನ್ನು ಇದರಿಂದ ಅವನೇನು ಬಂಗ್ಲೆ ಕಟ್ಬಿಡೋಕ್ಕಾಗಲ್ಲ, ಕೋಟಿ ಮಾಡೋಕ್ಕಾಗಲ್ಲ. ಕೊಡೋದನ್ನ ಕ್ವಾಲಿಟಿಯಾಗಿ ಕೊಟ್ಟರೆ ಏನು ರೈತರುಗಳ್ಗೆ ಯೂಸ್ ಆಯ್ತದೆ. ಈಗ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಹಸ್ಗಳು ತಂದಿರ್ತಾರೆ, ಇವ್ರ ಕೈಲಿ ಕರೆಕ್ಟಾಗಿ ಒಳ್ಳೆ ಫೀಡ್ ಕೊಡೋಕ್ಕಾಗಲ್ಲ. ಇವ್ರಿಗೆ ಮಾತ್ರ ಹಾಲು ಎಲ್ಲ ಫ್ಯಾಟ್ ಮೇಲೆ ಬೇಕು. ತಿನ್ನಲಿ. KMF ಅನ್ನೋದು ರೈತರು ಕಟ್ಟಿರೋ ಸಂಸ್ಥೆ. ಆ ರೈತರು ಶ್ರಮದಲ್ಲಿ ಇಷ್ಟೊಂದೆಲ್ಲ ಬೆಳೆದಿರ್ಬೇಕಾದ್ರೆ ಯಾವ ಜಳ್ಳನ ಮಕ್ಕಳು 10 ಲಕ್ಷ, 20 ಲಕ್ಷ, 50 ಲಕ್ಷ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಬಿಟ್ಟಿರ್ತವೆ. ಅವ್ರಿಗೇನು ಆ ದುಡ್ಡನ್ನ ರಿಕವರಿ ಮಾಡಬೇಕು. ಅದನ್ನು ಯಾವ ರೀತಿ ರಿಕವರಿ ಮಾಡಬೇಕು ಅಂದರೆ ಅವ್ರು ಹುಡುಕ್ತಾರೆ ಯಾವ ಜಾಗದಲ್ಲಿ ನಾವು ಹೊಡೆದ್ರೆ ರೈತರು ಮನೆ ಹಾಳು ಮಾಡಿ ಅವರು ಮೇಲ್ಗಡೆ ಬರ್ಬೋದು ಅಂತ. ಅದಕ್ಕೆ ಅವ್ರು ಇಂಥ ಸ್ಕ್ಯಾಮ್ಗಳೆಲ್ಲನೂ ಮಾಡ್ತಾಯಿರ್ತಾರೆ. ನಾನು ಹೇಳೋದು ಇಷ್ಟೇ, ಇಂಥ ಸ್ಕ್ಯಾಮ್ಗಳು ಈ ಥರ ಅನ್ಯಾಯ ಆದಾಗ ಕ್ವಶನ್ ಮಾಡಿ ಧ್ವನಿ ಎತ್ತಿ ರೈತರನ್ನ ಮತ್ತು ಹಸುಗಳನ್ನ ಉಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದಕ್ಕೆ ನಾನು ಹೇಳೋದು, ಏನೇ ಆಗಿರಲಿ ಅನ್ಯಾಯ ಆದಾಗ ಕ್ವಶನ್ ಮಾಡಿ. ಈ KMF ಅವರು ಈ ನಂದಿನಿ ಫೀಡ್ ಅಂತ ಕೊಡೋದ್ರ ಬದಲು ಸ್ವಲ್ಪ ವಿಷ ಕೊಟ್ಬಿಟ್ರು ಆಯ್ತದೆ. ಯಾಕಂದರೆ ಇವ್ರು ಕೊಡೋ ಫೀಡ ದನನೂ ತಿನ್ನಲ್ಲ, ಅದ ರೈತರು ಬಳಸೋಕ್ಕೂ ಆಗೋಲ್ಲ, ಇಲ್ಲ ಅದನ್ನು ತೆಗ್ದು ಹಾಕೋಕ್ಕೂ ಆಗೋಲ್ಲ. ಈಗ 10 ಮೂಟೆ 20 ಮೂಟೆ ನಾನು ಒಂದು 50 ಮೂಟೆ ಹಾಕ್ಸ್ಕೊಂಬಿಟ್ಟು ಒಂದು ದನನೂ ತಿಂತಿಲ್ಲ. ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ಹೋಗೋವ್ರೆ ಗೊಂದಕ್ಕೆ, ಮತ್ತೆ ಬಂದು ವಾಪಸ್ ತಗೊಂಡು ಬೇರೆ ಫೀಡ್ ಕೊಡೋಕ್ಕೂ ರೆಡಿ ಇಲ್ಲ ಅವರು. ಆಮೇಲೆ ಎಂತೆಂಥ ಹಗರಣ ಮಾಡೋರು ಅಂದರೆ 48 ಕೋಟಿ ಹಗರಣ ಮಾಡಿದ್ದಾರಂತೆ. ಅದೇ ಹೇಳೋದಲ್ಲ, ಇಲ್ಲ ಅವ್ರು ವಿಷ ತಗೊಂಡು ಈ ಥರ ದನಿಂದ ರೈತರು ದುಡ್ಡೆಲ್ಲ ಹೊಡೆದು ಅವರು ಬಂಗ್ಲೆಗಳು ಕಟ್ಟಿ ಅವ್ರ ಜೀವನ ಸರಿ ಮಾಡ್ಕೊಳ್ಳೋದ್ರ ಬದಲು ಈ ಥರ ನಮ್ಗಾರು ವಿಷ ಕೊಟ್ಬಿಟ್ಟು, ಇಲ್ಲ ದನಗಳಿಗೆ ವಿಷ ಕೊಟ್ಬಿಟ್ಟು ಸಾಯಿಸೋದ್ಮೇಲೂ ಅದು ಅಮೃತ ಕೂಡ ಹಸ್ಗಳಿಗೂ ಇವರು ಯಾವುದೋ ಒಂದು ದುಡ್ಡಾಸೆಗೆ ಯಾವುದೋ ಕಲಬೆರಕೆ ಆಗಿರೋ ಅಂಥ ಇದು ತಗೊಬಂದು ಇಂಗ್ರೀಡಿಯೆಂಟ್ ತಗೊಬಂದು ದನಗಳಿಗೆ ಹಾಕಿ ದನ ಸಾಯಿಸ್ತಾರೆ ಅಂದರೆ ಇವ್ರಿಗೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಇವ್ರ ಹತ್ರ. ಪ್ರಾಣಿಗಳು ತಿನ್ನೋ ಆಹಾರದಲ್ಲಿ ದುಡ್ಡು ಹೊಡಿತವ್ರೆ ಅಂದರೆ ಇನ್ನು ದೇವರೇ ಬಲ್ಲ, ಇವ್ರಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಈ ಜನಗಳಿಗೆ ಡೈರಿ ಫೀಡು ಅಂತ ಕೊಡ್ತಾರೆ, ಏನಕ್ಕೂ ಪ್ರಯೋಜನ ಬೇಡ. ಈ ಡೈರಿ ಫೀಡ್ ಕೊಡೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ವಿಷ ಕೊಟ್ಬಿಟ್ರೆ ಡೈರಿ ಕಡೆಯಿಂದ ತಿನ್ಕೊಂಡು ಒಂದೇ ಸಲ ಜೀವ ಬಿಟ್ಬಿಡ್ತಾರೆ, ದನಗಳ ಜೀವ ತೆಗಿದ್ಕಿಂತ.
ಅಲ್ಲ ಪೀಡ್ ಏನಾರ ಒಂಚೂರು ದನ ತಿನ್ನುವಂಗೆ ಕೊಟ್ಟಾರೆ ದುಡ್ಡ ಮಾಡಬೇಕು, ಇಂಥದ್ರಲ್ಲೆಲ್ಲ ದುಡ್ಡು ಮಾಡಬಾರ್ದು. ಅಲ್ಲ ಗೋಮಾತೆ ತಿನ್ನೋದ್ರಲ್ಲೆಲ್ಲ ದುಡ್ಡು ಮಾಡಿ ಸಾಕಾರ ಮಾಡೋಕ್ಕೆ ಹೋಗ್ಬಾರ್ದು, ಬೇರೆ ಅದ್ರಲ್ಲಿ ತಿನ್ನಲಿ. ಸುಮಾರು ಜನ ಕೇಳ್ತಾ ಇದ್ರಿ ಹಸುಗಳು ಪೆಡಾಕಲ್ಲಿ ಬಿಟ್ಟಾಗ ಕಿದ್ದಾಡಲ್ವಾ ಗುದ್ದಾಡಲ್ವಾ ಅಂತ. ಬಟ್ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ನಾವೇ ಅಕ್ಕಪಕ್ಕ ಮನೆಗಳ ಜೊತೆ ಯಾವುದಾದ್ರು ಒಂದು ರೀತಿಲಿ ಗಲಾಟೆ ಆದಾಗ ಒಂದಿನ ಕಿತ್ತಾಡ್ತೀವಿ, 2 ದಿನ ಕಿತ್ತಾಡ್ತೀವಿ. ಇವುಗಳು ಅದೇ ರೀತಿ, ಇವುಗಳಿಗೂ ಭಾವನೆ ಇರ್ತದೆ, ಫೀಲಿಂಗ್ಸ್ ಇರ್ತದೆ. ಅಂದರೆ 1-2 ದಿನ ಅಡ್ಜಸ್ಟ್ ಆಗೋವರೆಗಷ್ಟೇ. ಆಮೇಲೆ ಯಾವಕ್ಕೂ ತೊಂದರೆ ಕೊಡೋಲ್ಲ, ಆರಾಮಾಗಿ ಅದ್ರ ಪಾಡ್ಗೆ ಅವು ಇರ್ತವೆ ನೋಡಿ. ಹಿಂಗೆ ಅವೇನು ಅಂದರೆ ಅವಕ್ಕೆ ಬೇಕಾಗಿರೋ ಅಂಥ ಪಾರ್ಟ್ನರ್ಶಿಪ್ನ ಅವೇ ಸೆಲೆಕ್ಷನ್ ಮಾಡ್ಕೋತವೆ. ಅದಕ್ಕೆ ಹೇಳೋದು, ಮನುಷ್ಯರಿಗೆ ಎಷ್ಟು ಫೀಲಿಂಗ್ಸ್ ಐತೆ ಅದಕ್ಕಿಂತ ಡಬ್ಬಲ್ಲು ಪ್ರಾಣಿಗಳಲ್ಲಿ ಇರ್ತದೆ ಅಂತ. ಹೈನುಗಾರಿಕೆಯಲ್ಲಿ ನೀವು ಬ್ರೀಡು ತುಂಬಾ ಮುಖ್ಯ ಆಯ್ತದೆ. ಏನಕ್ಕೆ ಅಂತಂದರೆ, ನೀವು ಹತ್ತು ಕಟ್ಟೋತಕ್ಕೆ ಮುತ್ತು ಕಟ್ಟೋ ಅಂತ ಗಾದೆನೇ ಐತೆ. ಅದೇ ರೀತಿ ನೀವು ಯಾವುದೋ ಸಲ್ವಿಲ್ದಿರೋವನ್ನ ಏನೋ ಒಂದು 30,000-40,000 ರೂಪಾಯಿಗೆ ಚೀಪಾಗಿ ತತ್ತದೆ ಅಂದ್ಬಿಟ್ಟು ನೀವು ಸಾಕಿ ಅದು 1-2-3 ಲೀಟ್ರ್ ಹಾಲು ಕೊಟ್ಟಿಲ್ಲ ಅಂದಾಗ, ಈಗ ಅವಕ್ಕೂ ಹಾಕೋದು ಒಂದೇ ಮೇವು ತಿಂಡಿ, ಬ್ರೀಡಲ್ಲಿ ಹಾಕೋದು ಒಂದೇ ಮೇವು ತಿಂಡಿ. ಏನಕ್ಕೆ ಬ್ರೀಡ್ ಇಂಪಾರ್ಟೆಂಟ್ ಅಂತಂದರೆ, ನಿಮಗೆ ಮಿಲ್ಕ್ ಈಲ್ಡು ಚೆನ್ನಾಗಿರ್ತದೆ. ಈಗ ಡೈಲಿ ಒಂದು ಅವರೇಜಾಗಿ ಒಂದು 20-25 ಲೀಟ್ರು ಕರಿಯ ಹಸುಗಳು ಮುಡ್ದಾಗ ನಿಮ್ಗೆ ಯಾವುದೇ ರೀತಿ ಲಾಸ್ ಬರೋಲ್ಲ. ನೀವು ಪ್ರತಿಯೊಂದೂ ಕೊಂಡೇ ಮೇಯಿಸ್ಬೋದು. ಒಂದು ತಿಂಡಿ ಆಗಲಿ, ಒಂದು ಇದನ್ನೇ ಆಗಲಿ, ಏನು ಬೇಕೆಲ್ಲ ನೀವು ಕೊಂಡೇ ಮಾಡ್ಬೋದು. ಏನಿಲ್ಲ, ಒಂದು ಕುಂಟೆ ಒಬ್ರಿಗೆ ಜಮೀನಿಲ್ಲ ಅಂದ್ರೂ ಬರೀ ಸೆಡ್ಗಾಗೋಷ್ಟು ಇದ್ದರೆ ಸಾಕು. ನೀವು ಎಲ್ಲನೂ ಕೊಂಡು ಮೇಯಿಸ್ತೀನಿ ಅಂದ್ರೂ ನಿಮ್ಗೊಂದು ಅಟ್ಲೀಸ್ಟ್ ಒಂದು 30-40% ನಿಮಗೆ ಲಾಭಾಂಶ ಸಿಗ್ತದೆ. ಇದು ಇಂಪಾರ್ಟೆಂಟು ಬ್ರೀಡ್ ಸೆಲೆಕ್ಷನಲ್ಲಿ. ಎಷ್ಟು ಆರಾಮಾಗಿ, ಎಷ್ಟು ನೀಟಾಗಿ ಇರ್ತವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಅಕ್ಕಲ್ಲಿ ಅದ್ರ ಪಾಡ್ಗೆ ಅವು ಬಿಟ್ಟಾಗ ಕರುಗಳ ಬೆಳವಣಿಗೆ ನೋಡಿ ಯಾವ ರೀತಿ ಇರ್ತದೆ. ಈಗ ನಾವು ಇದೇ ಕರುಗಳನ್ನ ಕಟಾಕ್ ಸಾಕಿದಾಗ ಬರೋಲ್ಲ ಈ ಥರ. ಅದೇ ಇವನ್ನ ಅದ್ರ ಪಾಡ್ಗೆ ಅವು ಬಿಟ್ಟು ಸ್ವಲ್ಪ ಮೇವು ತಿಂಡಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಫ್ರೀಡಮ್ಮಾಗಿ ಬಿಟ್ಟಷ್ಟು ಅವು ತುಂಬ ಆರೋಗ್ಯವಾಗಿ, ತುಂಬ ಆ್ಯಕ್ಟಿವ್ ಆಗಿರ್ತವೆ. ಪೆಡಾಕಲ್ಲಿ ನಾವು ನೋಡಬೇಕಾಗಿರೋದು ಇಷ್ಟೇ. ಅವಾಗವಾಗ ಏನಿಲ್ಲ, ಒಂದು ದಿನದಲ್ಲಿ 1-2 ಸಲ ಈ ಥರ ಬಳೆಗಳಿಟ್ಟು ನೀರು ತುಂಬಿಸೋದನ್ನು ನೋಡಿಬಿಟ್ರೆ ಅಷ್ಟೇ ಸಾಕು. ದನಗಳು ನೀರು ಕುಡಿತಾ ಇದ್ದಾವ ಇಲ್ವಾ, ಆರೋಗ್ಯವಾಗಿದ್ದಾವ ಅನ್ನೋದು. ಮತ್ತು ಅವಾಗವಾಗ ಈ ಥರ ನೀರು ಖಾಲಿ ಆದಾಗ ಅವಕ್ಕೆ ಸಿಗೋ ಥರ ನೀರಿಟ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ ಇದಕ್ಕೆ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದಾಗ ಸುಮಾರು ಜನ ಕೇಳ್ತಾಯಿದ್ರು, ಅಣ್ಣ ಮಳೆ ಬಂದಾಗೆಲ್ಲ ಹಿಂಗೆಲ್ಲ ಗೊಬ್ಬರ ನೆನೆಯಲ್ವಾ, ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡಲ್ವಾ, ಅದು ಹೆಂಗೆ ಆರ್ವಸೆ ಬರ್ತದೆ, ಆ ಟೈಮಲ್ಲಿ ದನಗಳು ಬಿಟ್ಟಾಗ ಅದೆಲ್ಲ ಕಾಲ್ಗೆ ಅಂಟ್ಕೊಳ್ಳಲ್ವಾ, ಹಿಂಗೆಲ್ಲ ಕೇಳ್ತಾಯಿದ್ರಿ. ಈಗ ಒಂದು ಹೇಳ್ಬೇಕು ಅಂದರೆ ನಿಮಗೆ ಲೈವಾಗೆ ತೋರಿಸ್ತಿದ್ದೀನಿ ನೋಡಿ. ಈ ಥರ ಕೋಳಿ ಸಾಕಾಣಿಕೆ ಮಾಡಿ ಪೆಡಾಕಲ್ಲಿ ಬಿಟ್ಬಿಟ್ರೆ ಅವು ಯಾವ ರೀತಿ ಬೇಗ, ಅಂದರೆ ಈ ಏನು ಗೊಬ್ಬರ ಇದೆಯಲ್ಲ, ಇದು ಹಸಿ ಗೊಬ್ಬರನ ಎಷ್ಟು ಬೇಗ ಆರ್ವಸೆ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಅದರಲ್ಲಿರೋ ಹುಳ ಉಪ್ಪೆ ಎಲ್ಲ ತಿಂತವೆ ಒಂದು, ಜೊತೆಗೆ ಬೇಗ ಈ ಗೊಬ್ಬರ ಏನಿರ್ತದೆ ಇದು ಬೇಗ ಒಣಗೋಕ್ಕೆ ಕೋಳಿಗಳು ಸಖತ್ ಹೆಲ್ಪ್ ಮಾಡ್ತವೆ. ಅದ್ರ ಜೊತೆಗೆ ನಿಮಗೆ ಇದು ಒಂಥರ ನಾಟಿ ಕೋಳಿ ಸಾಕಾಣಿಕೆನೂ ಆಯ್ತದೆ, ಮನೆಗೆ ಬೇಕಾದಷ್ಟು ಮೊಟ್ಟೆನೂ ಸಿಗ್ತವೆ. ಜೊತೆಗೆ ಈ ಥರ ಗೊಬ್ಬರ ಎಲ್ಲ ಬೇಗ, ಈಗ ಮಳೆ ಹೋದ್ರೂ, ಎಷ್ಟೇ ಮಳೆ ಹೋದ್ರೂ ಕೋಳಿಗಳು ಸಣ್ಣ ಮಟ್ಟದಲ್ಲಿ ಈ ಥರ ಕೆರೆದಿ ಒಂಥರ ಪುಡಿ ಮಾಡಿ ಹಾಕ್ಬಿಡ್ತವೆ. ಈಗ ನೀವು ಒಬ್ಸರ್ವ್ ಮಾಡ್ಬೋದು, ಗೊಬ್ಬರನೇ ನೋಡಿ ಎಷ್ಟು ಪುಡಿ ಆಗ್ಬಿಟ್ಟೈತೆ ಅಂತಂದರೆ, ಇದರಿಂದ ದನಗಳಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ಈಗ ನೋಡಿ ಮಳೆ ತ್ಯಾವ ಐತೆ, ತ್ಯಾವ ಇದ್ರೂ ದನ ನೋಡಿ ಎಷ್ಟು ಆರಾಮಾಗಿ ಫ್ರೀಡಮ್ಮಾಗಿ ಐತೆ ಅಂತಂದರೆ, ಇದು ಕೋಳಿ ಸಾಕಾಣಿಕೆನೂ ಹಸು ಸಾಕಾಣಿಕೆಯಲ್ಲಿ ಹೆಲ್ಪ್ ಮಾಡ್ತದೆ ಅನ್ನೋದು ಇದೊಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ. ಇಲ್ಲಿ ಬರೀ ಹಸು ಸಾಕಾಣಿಕೆ ಒಂದೇ ವರ್ಕೌಟ್ ಆಗೋಲ್ಲ. ಹಸುಗಳ ಜೊತೆ ಒಂದು ಕುರಿ ಆಗಲಿ ಕೋಳಿ ಆಗಲಿ ಇದ್ದಾಗಲೇ ಏನಾದರೂ ಒಂದು ಆಗೋದು.
ಏನಕ್ಕೆ ಪೆಡಾಕ್ ಸಿಸ್ಟಮಲ್ಲಿ ಒಂದು ಕುರಿ ಅಥವಾ ಕೋಳಿ ಸಾಕಾಣಿಕೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ಇವಾಗ ನೋಡಿ, ಇದು ಹಸುಗಳಿದ್ದಾವೆ. ಹಸುಗಳ ಜೊತೆನೇ ಕೋಳಿಗಳು ಬಿಡೋದು ಎಷ್ಟು ಅಡ್ವಾಂಟೇಜ್ ಅಂತಂದರೆ, ಮನೆಗೆ ಮೊಟ್ಟೆ ಆಯ್ತವೆ ಒಂದು, ಜೊತೆಗೆ ನಿಮಗೇನಿಲ್ಲಿ ತೊಪ್ಪೆಗಳಲ್ಲಿ ಅವು ತಿಂದು ಮಿಕ್ಕಿರೋ ಅಂಥ ಜೋಳ ಪೀಡು ಏನೇನು ಇರ್ತವೆ ಅವಕ್ಕೆ ಆಹಾರ ಇಲ್ಲೇ ಆಯ್ತದೆ. ಇದೆಲ್ಲ ಒಂಥರ ಪ್ಲಸ್ಸೇನೆ. ಯಾರು ರೈತರು ಹೈನುಗಾರಿಕೆ ಮಾಡ್ತಾರಲ್ಲ, ಈ ಥರ ಪೆಡಾಕ್ ಸಿಸ್ಟಮಲ್ಲಿ ಬರೀ ಒಂದೇ ಅಂತ ಆಗಲ್ಲ, ಕುರಿ ಕೋಳಿ ಎಲ್ಲ ಥರನೂ ಸಾಕಾಣಿಕೆ ಮಾಡ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ DMK ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗವಾಗ ನಿಮಗೆ ಇದೇ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.